ಕಾಂಗ್ರೆಸ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆಯೇ ಕಿತ್ತಾಟ ನಡೆದಿದೆ. ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಲ್ನಲ್ಲಿ ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಫೋಟೋ ತೆಗೆದುಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಬಿಜೆಪಿ ಕಾರ್ಯಕರ್ತರಲ್ಲೇ ಸಂಘರ್ಷ ಉಂಟಾಗಿದೆ. ಕಲಬುರಗಿ ನಗರಾಧ್ಯಕ್ಷ ಚಂದು ಪಾಟೀಲ್ ಮತ್ತು ಬಿಜೆಪಿ ಕಾರ್ಯಕರ್ತ ರೇಣುಕಾಚಾರ್ಯ ನಡುವೆ ವಾಗ್ವಾದ ನಡೆದಿದೆ. ಎಲ್ಲದರಲ್ಲೂ ನೀವೇ ಇರಬೇಕಾ, ಬೇರೆಯವರು ಇರಬಾರ್ದಾ, ನಾವು ಭಾಷಣ ಮಾಡಬಾರ್ದಾ ಅಂತ ರೇಣುಕಾಚಾರ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕಡೆಗೆ ರೇಣುಕಾಚಾರ್ಯ ಅವರನ್ನ ಬಿಜೆಪಿ ಕಾರ್ಯಕರ್ತರು ಹೊರಗೆ ಕಳುಹಿಸಿದ್ರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಭಾಗೀರಥಿ ಸನ್ನಿಧಿಗೆ ಈಗ ಶತಮಾನೋತ್ಸವ ಸಂಭ್ರಮ. ಮಧ್ವ ಸರೋವರದಲ್ಲಿ ಗಂಗೆಯ ಸನ್ನಿಧಾನ ಇದೆ ಅನ್ನುವ ನಂಬಿಕೆ ಇದೆ. ಈ ಸರೋವರಕ್ಕೆ ಆಗಮಿಸಿದ್ದ ಗಂಗೆ ಅಂದಿನಿಂದ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ತನ್ನ ಸನ್ನಿಧಾನ ಅಭಿವ್ಯಕ್ತಗೊಳಿಸುತ್ತದೆ. 1925ರಲ್ಲಿ ಈ ಘಟನೆ ಪುನರಾವರ್ತಿಯಾದಾಗ ಅಂದಿನ ಪರ್ಯಾಯ ಅದಮಾರು ಶ್ರೀ ವಿಬುಧ ಪ್ರಿಯ ತೀರ್ಥ ಶ್ರೀ ಪಾದರು ಗಂಗಾದೇವಿಯನ್ನ ಪ್ರತಿಷ್ಠೆ ಮಾಡಿದ್ರು. ಆ ಭಾಗೀರಥಿ ಸನ್ನಿಧಿಗೆ 100 ವರ್ಷ ತುಂಬಿದೆ. ಪರ್ಯಾಯ ಪುತ್ತಿಗೆ ಉಭಯ ಶ್ರೀಪಾದರು ಮತ್ತು ಅದಮಾರು ಹಿರಿಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ವಿಶೇಷ ಗಂಗಾ ಪೂಜೆ ಹಾಗೂ ಗಂಗಾರತಿ ಸಂಧ್ಯಾ ಭಜನೆಯ ಜೊತೆಗೆ 100 ದೀಪಗಳ ಬೆಳಕಿನೊಂದಿಗೆ ವೈಭವೋಪೇತವಾಗಿ ನಡೆಯಿತು. ಯಾದಗಿರಿ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಜಂಟಿಯಾಗಿ ಶಹಾಪುರ ತಾಲೂಕಿನ ಭೀಮರಾಯನಗುಡಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಅರಿವು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಾಗಾರದಲ್ಲಿ ಹಲವು ರೈತ ಮುಖಂಡರು, ಕೃಷಿ ಪರಿಕರ ಮಾರಾಟಗಾರರು ಭಾಗಿಯಾಗಿದ್ದರು. ಈ ವೇಳೆ ನಕಲಿ ಬೀಜ, ರಸಗೊಬ್ಬರ, ಕೀಟನಾಶಕ ಹಾಗೂ ಕಾಳಸಂತೆಯಲ್ಲಿ ಮಾರಾಟದ ಬಗ್ಗೆ ರೈತ ಮುಖಂಡ ಚೆನ್ನಪ್ಪ ಆನೆಗೊಂದಿ ಗಮನ ಸೆಳೆದ ಕಾರಣಕ್ಕಾಗಿ ಅವರ ಮೇಲೆ ಹಲ್ಲೆ ಹಾಗೂ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆಂದು ಆರೋಪಿಸಿ ಸಂಯುಕ್ತ ಕೃಷಿ ಹೋರಾಟ ಸಮಿತಿ ಜಿಲ್ಲಾ ಸಮಿತಿಯಿಂದ ಚರಬಸವೇಶ್ವರ ಕಮಾನ್ನಿಂದ ಬಸವೇಶ್ವರ ವೃತ್ತದವರೆಗೂ ಪ್ರತಿಭಟನೆಯ ಮೆರವಣಿಗೆಯನ್ನು ನಡೆಸಿತು. ಪ್ರತಿಭಟನೆ ಉದ್ದೇಶಿಸಿ ಹೋರಾಟಗಾರ್ತಿ ಕೆ ನೀಲಾ ಮಾತನಾಡಿ, ರೈತರಿಗೆ ಆಗ್ತಾ ಇರುವ ಅನ್ಯಾಯವನ್ನ ತಡೆಗಟ್ಟಬೇಕು, ಎಂಆರ್ಪಿ ಬೆಲೆಯಲ್ಲಿ ಬೀಜ ಗೊಬ್ಬರ ನೀಡಬೇಕು ಅಂತ ಆಗ್ರಹಿಸಿದ್ರು. ಚಲಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಸ್ಲೀಪರ್ ಕೋಚ್ ಬಸ್ನ ಸೀಟು ಏಕಾಏಕಿ ಕುಸಿದಿದ್ದು ಸಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಲಬುರಗಿಯಿಂದ ಹೊಸಕೋಟೆಗೆ ತೆರಳುತ್ತಾ ಇದ್ದ ಕೆಎ 35F138ನ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನ ಅಪ್ಪರ್ ಸೀಟ್ ತಡರಾತ್ರಿ 2 ಗಂಟೆಗೆ ಏಕಾಏಕಿ ಕುಸಿದು ಬಿದ್ದಿದೆ. ಕೆಳಗಿನ ಸೀಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಬೀದರ್ ಮೂಲದ ಸಿವಿಲ್ ಇಂಜಿನಿಯರ್ ರಾಜಕುಮಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಮೇಲಿನ ಸೀಟ್ನಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಮಲಕೊಂಡಿದ್ದಕ್ಕೆ ಕೆಳಗಿನ ಪ್ರಯಾಣಿಕರಿಗೆ ಹೆಚ್ಚಿನ ಹಾನಿಯಾಗಿಲ್ಲ. ಕೆಎಸ್ಆರ್ಟಿಸಿ ಅವ್ಯವಸ್ಥೆ ವಿರುದ್ಧ ರಾಜಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.